ನಕಲಿ ಔಷಧಿ ಹಾವಳಿಯ ಬಗ್ಗೆನೂ ಕೂಡ ಆರೋಗ್ಯ ಸಚಿವ ಯು ಟಿ ಖಾದರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅಂದರೆ ಲೈಸೆನ್ಸ್ ಇರಲ್ಲ, ಜೊತೆಗೆ ಏನಂದರೆ ಯಾವ್ಯಾವುದೋ ದೇಶದನ್ನು ಯಾವ್ಯಾವುದೋ ಲೇಬಲ್ ಹಚ್ಚಿಬಿಟ್ಟು ಇವ್ರು ಮಾರಾಟ ಮಾಡ್ತಾರೆ ಅಂದರೆ ಏನು ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ದೇ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಖಾದರ್ ಹೇಳಿದ್ದಾರೆ. ಯಾವುದಲ್ಲಾದರೂ ಸಹಿಸ್ಕೋಬೋದು ನಾವು, ತೀರ ಏನು ಈಗ ಈ ಫಾರ್ಮಸ್ಯೂಟಿಕಲಲ್ಲೂ ಕೂಡ ಬಂದುಬಿಟ್ರೆ, ಈ ಡೂಪ್ಲಿಕೇಟೆಡ್ ಡ್ರಗ್ಗಳು ಬಂದುಬಿಟ್ರೆ ಏನು ಸರ್ ಅದು? ಅದರಲ್ಲೂ ದಾಖಲೆ ಮಟ್ಟದ್ದು ಔಷಧಿ ಸೀಸ್ ಆಗಿದೆ. ಒಮ್ಮೆಲೆ ಒನ್ ಟೈಮ್ ಅದು ಎಷ್ಟು ಇರಬೇಕು ಅವ್ರ ಹತ್ರ ಕೆಪಾಸಿಟಿ? ಎಷ್ಟು ವರ್ಷದಿಂದ ಅವ್ರು ಸಪ್ಲೈ ಮಾಡ್ತಿರ್ಬೇಕು? ಇದು ಭಾಳ ಚಿಂತಿತ ಮಾಡುವಂಥ ಮತ್ತು ಭಾಳ ಜಾಗೃತ ಆಗುವಂಥ ವಿಚಾರ ಇವತ್ತಾಗಿದೆ. ಇದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಅಥವಾ ಅದು ಎಲ್ಲಿಂದ ಜನರಿಗೆ ತರೋದು ಮಾರೋದು ಬೇರೆ. ಎಲ್ಲಿಯಾ ಒಂದು ಲೈಸೆನ್ಸ್ ಇಲ್ಲದಂಥ ಫ್ಯಾಕ್ಟ್ರಿಯಿಂದ ತಂದು ಅದಕ್ಕೆ ಇಲ್ಲಿ ಲೇಬಲ್ ಫಿಕ್ಸ್ ಲೇಬಲ್ ಅಂತ ಯಾವ ಲೇಬಲ್? ವಿದೇಶದ್ದು ಫೇಮಸ್ ಕಂಪನಿ ಲೇಬಲ್ ಹಾಕಿಕೊಂಡು ICU ಕೊಡುವಂಥ ಇಂಜೆಕ್ಷನ್ಸ್ ಇದರಲ್ಲಿ ಇಟ್ಟಿದ್ರೆ ಪರಿಸ್ಥಿತಿ ಇವತ್ತು ಏನಾಗ್ಬೋದು? ಆಯ್ತು, ಇದನ್ನು ಆ ಡಾಕ್ಟ್ರುಗಳು ತಗೊಳ್ತಾರಲ್ಲ, ಯಾರು ಆಸ್ಪತ್ರೆಯವರು, ನಾನು ಅದಕ್ಕೆ ಹೇಳಿದ್ದೇನೆ, ಬರೀ ಮಾರೋನು ಮಾತ್ರ ಅಲ್ಲ. ಈಗ ನಮಗೆ ಯಾರು ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿಗೆ, ಅವನಿಗೆ ಗೊತ್ತಿಲ್ವೋ ಇದು ಇಲ್ಲಿಂದ ಇಲ್ಲಿಗೆ ಬರೋದಂತೇಳಿ. ಮತ್ತು ಇಲ್ಲಿಂದ ತೆಕೊಂಡು ಹೋಗ್ತಾನಲ್ಲ ಗಾಡಿ, ಅವನು ಎಲ್ಲಿಗೆ ಹೋದ, ಎಲ್ಲಿ ಕೊಟ್ಟ, ಅವ್ನಿಗೆ ಗೊತ್ತಿಲ್ವ ಇದು ಡೂಪ್ಲಿಕೇಟ್? ಅವ್ನಿಗೆ ನಮ್ಗೆ ಹೇಳಬೇಕಲ್ಲ. ಈಗ ಬೇರೆ ರಾಜ್ಯದಲ್ಲಿಗೆ ಬಂದು ಮುಟ್ಟಿಸುವ ಮಧ್ಯದ ಲಾಜಿಸ್ಟಿಕ್ಸ್ನವರಿಗೆ ಇದು ಗೊತ್ತಿದೆ, ಈ ಡ್ರಗ್ ಕಂಪನಿ ಸರಿ ಇಲ್ಲ, ಇವನು ಬಂದು ಮುಟ್ಟಿಸುವಂಥ ಡ್ರಗ್ ತಗೊಳ್ಳುವಂಥ ಕೂಡ ಸರಿ ಇಲ್ಲ ಅಂತೇಳಿ ಇವ್ರಿಗೆ ಗೊತ್ತಿಲ್ವಾ? ಇವರಿಗೆ ಇದು ಸರಿ ಇಲ್ಲ ಅಂತ ಗೊತ್ತಿದ್ದು ಇವಾಗ ನಮಗೆ ಮಾಹಿತಿ ಕೊಡಬೇಕಾ ಬೇಡವಾ? ಇಲ್ಲಿ ಬಂದು ಕೆಲಸ ಮಾಡೋರಿದ್ದಾರೆ, ಅವ್ರು ವೇತನಕ್ಕೆ ಕೆಲಸ ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ವ ಇದು ಔಷಧ ಸಂಬಂಧಪಟ್ಟ ಜನಸಾಮಾನ್ಯರು ಲೇಬಲ್ ಡೂಪ್ಲಿಕೇಟ್ ಮಾಡಿ ಹಾಕ್ತಾರಂತೇಳಿ. ಅವರು ಇಲ್ಲಿಂದ ತೆಕ್ಕೊಂಡು ಹೋಗ್ತಾರಲ್ಲ ಏಜೆಂಟ್ಗಳು, ಯಾರಿಗೆ ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ಇವರು ಕೂಡ ಜವಾಬ್ದಾರ ಆಗ್ತಾರೆ. ಇವ್ರಿಗೆ ಗೊತ್ತುಂಟಲ್ಲಿ ನಿಜ ಅಲ್ಲ ಸರ್. ಈಗ ಒಂದು ಕಡೆಗೆ ಏನಾದರೂ ಈ ಥರದ ಔಷಧಿ ಬರ್ತಾ ಇದೆ ಅಂತಂದರೆ, ಆಗ್ತಾ ಇದೆ ಅಂತಂದರೆ, ಅದು ಒಂದು ಕಡೆ ಮುಟ್ಟಲೇಬೇಕು, ಅಲ್ಲಿಂದ ಇನ್ನೊಂದು ಕಡೆ ಸಪ್ಲೈ ಆಗಲೇಬೇಕಲ್ಲ. ಈಗ ತಮ್ಮ ಪ್ರಕಾರ ಇವಾಗ ಇದು ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ? ಅದಕ್ಕೆ ಈಗ SIT ನಾವು ಮಾಡಿದ್ದು, ನಮ್ಮ ರಾಮನಗರ SP ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು. ಮತ್ತು ಇದು ಅಂತಾರಾಜ್ಯ ಮಟ್ಟ ವಿಚಾರ ಆದ ಕಾರಣ ಮತ್ತು ಮಾಲೀಕ ವಿದೇಶದಲ್ಲಿರುವ ಕಾರಣ ಮತ್ತು ಇದಕ್ಕೆ ಒಂದು ಮೈಂಡ್ ಅಪ್ಲೈ ಮಾಡಬೇಕು. ಈ ಪಾಪ ಪೊಲೀಸ್ SP ಮತ್ತು ಪೊಲೀಸ್ ಕೆಲಸ ಮಾಡ್ತಿದ್ರು ಕೂಡ ನಾಳೆ ಏನೋ ಸಪ್ರೇಟ್ ಇನ್ಸಿಡೆಂಟ್ ಅದು ಇದು ಮಾಡ್ತಾ ಹೋಗ್ತಿದೆ, ಅವ್ರು ಅದರಿಂದ ಹೋಗ್ತಾರೆ. ಕರೆಕ್ಟ್. ಅದು ಇದಕ್ಕೆ ಸಪ್ರೇಟಾಗಿ ಇದಲ್ಲೇ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಒಂದು ಟೀಮ್ ಮಾಡಬೇಕಂತ ಹೇಳಿಕೊಂಡು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು, ನಮ್ಮ ಫುಡ್ ಡ್ರಗ್ ಆ್ಯಂಡ್ ಸೇಫ್ಟಿ ಅಧಿಕಾರಿ ಅವ್ರ ಜೊತೆ ಸೇರಿ ಒಂದು ಕಮಿಟಿ ಮಾಡಿದ್ದೇವೆ. ಲೀಗಲಿ ಆಗಬೇಕು, ಮೆಡಿಕಲಿ ಕೂಡ ಆಗಬೇಕು. ಮತ್ತು ಆಸ್ಪತ್ರೆ, ಫಾರ್ಮಸಿ, ಇವ್ರು ತಗೊಳ್ಳೋರಿಗೆ ಬುದ್ಧಿ ಇಲ್ವೋ ಇದು ನಾವು ತಗೊಳ್ಬಾರ್ದು ಅಂತ ಹೇಳಿಕೊಂಡು. ಇದೇನಾಗ್ತದೆ, ಕೆಲವೊಮ್ಮೆ ನೋಡಿ ನಮ್ಮ ಬಂದು ಹೇಳ್ತಾರೆ, ನಮ್ಗೆ ಕೂಡ ಗೊತ್ತಿರೋದಿಲ್ಲ ಸರ್, ಅಲ್ಲಿ 30,000 ಹೇಳ್ತಾರೆ ಇಂಜೆಕ್ಷನ್ಗೆ, ಇಲ್ಲಿ 10,000ಗೆ ಸಿಗ್ತದೆ ಅಂತ ಹೇಳ್ತಾರೆ. ನಾವೇನು ಇವನು ಸರಿ ಇಲ್ಲ ಅಂತ ಹೇಳಿ ಈ 30,000 ಕೊಡ್ತಾನಲ್ಲ ನೋಡಿ, ಇಂಥ ಡೂಪ್ಲಿಕೇಟ್ ಖರೀದಿ ಮಾಡೋದು ಅಂತ ಯಾರಿಗೆ ಗೊತ್ತು? ಇದರಲ್ಲಿ ಏನು ಸರ್ ಹಿಂಗೆ ಆಗೋಗ್ಬಿಟ್ರೆ ಭಾಳ ಡೇಂಜರ್. ಇಲ್ಲ, ಇದು ಅನಿಸ್ತಾ ಇದೆ, ಇದು ಭಾಳ ಉನ್ನತ ಮಟ್ಟ ತನಿಖೆ ಆಗಬೇಕು ಸರ್. ಯಾಕಂದರೆ ಸೊ ಇದರ ಸಂಪೂರ್ಣ ಸಂದರ್ಶನ ಇವತ್ತು ರಾತ್ರಿ 7:30ಕ್ಕೆ ಪ್ರಸಾರ ಆಗುತ್ತೆ.